ಸೊ ನೆಕ್ಸ್ಟ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಎಲ್ಲರಿಗೂ ಇರೋದು ಅಜಿನೋಮೋಟೋ ಅಂತ ಹೇಳ್ತಾರೆ. ಅಜಿನೋಮೋಟೋ ಆಕ್ಚುಲಿ ಅದ್ರ ಹೆಸರು ಅಜಿನೋಮೋಟೋ ಅಲ್ಲ. ದ ಕಂಪನಿ ಯಾವುದು ಈ ಪರ್ಟಿಕ್ಯುಲರ್ ಕೆಮಿಕಲ್ ಕಾಂಪೌಂಡ್ ನ ಮಾಡುತ್ತೆ ಅದ್ರ ಹೆಸರು ಅಜಿನೋಮೋಟೋ ಅಂತ ಕಂಪನಿ ಹೆಸರು. ಬಟ್ ಇದನ್ನ MSG ಅಂತ ಕರೀತಾರೆ, ಮಾನೋ ಸೋಡಿಯಂ ಗ್ಲುಟಮೇಟ್ ಅಂತ. ಇದು ಅಮೈನೋ ಆಸಿಡ್ ಡಿರವೇಟಿವ್. ಆಕ್ಚುಲಿ ಅಜಿನೋಮೋಟೋ ಇದು ತುಂಬಾ ಕಾಂಟ್ರವರ್ಷಿಯಲ್ ಟರ್ಮ್. ಇದು ತುಂಬಾ ಜನಕ್ಕೆ ಅನ್ಕೊಂಡಿದ್ದಾರೆ ಅಜಿನೋಮೋಟೋ ತುಂಬಾ ಯೂಸ್ ಮಾಡಿದ್ರೆ ಅದು ಹೆಲ್ತ್ ಮೇಲೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ತುಂಬಾ ರಿಸರ್ಚು ಅಜಿನೋಮೋಟೋನ ಯೂಸ್ ಮಾಡಿದ್ರೆ ಲೋ ಕಾನ್ಸಂಟ್ರೇಷನ್ ಯೂಸ್ ಮಾಡಿದ್ರೆ ಅದೇನು ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತ ಅಂದ್ಬಿಟ್ಟು US ಅಲ್ಲಿ FDA ತುಂಬಾ ರಿಪೋರ್ಟ್ಸ್ ಬಂದಿದೆ. ಬಟ್ ಅಜಿನೋಮೋಟೋನ ವೆರಿ ಹೈ ಕಾನ್ಸಂಟ್ರೇಷನ್ ಯೂಸ್ ಮಾಡ್ತಾರೆ. ಇದು ಆಕ್ಚುಲಿ ಪ್ಲಾಂಟ್ ಪ್ರಾಡಕ್ಟ್ ಅಜಿನೋಮೋಟೋ ಅಂತ ಅಥವಾ MSG ಅಂತ ಹೇಳ್ತಾ ಇದಾರಲ್ಲ. MSG ಇಸ್ ಮಾನೋ ಸೋಡಿಯಂ ಗ್ಲುಟಮೇಟ್. ಆಕ್ಚುಲಿ ಇದನ್ನ ಶುಗರ್ ಕೇನ್ ಇಂದ ಪ್ರೊಡ್ಯೂಸ್ ಮಾಡೋದು. ಫರ್ಮೆಂಟೇಷನ್ ಅಲ್ಲಿ ಮೊಲಾಸಿಸ್ ಆದಾಗ ಅದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬರುತ್ತೆ. ಅಜಿನೋಮೋಟೋ ಭಯ ಜಾಸ್ತಿ ತುಂಬ ಉಟ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ, ಒಂದು 25-30 ವರ್ಷಗಳ ಹಿಂದೆ ಈ ಅಜಿನೋಮೋಟೋನ ಲಾಂಚ್ ಮಾಡಿದಾಗ, ಇದು ಜಪಾನೀಸ್ ಕಂಪನಿ ಅಂದರೆ MSGನ ಲಾಂಚ್ ಮಾಡಿದಾಗ ಈ ಪರ್ಟಿಕ್ಯುಲರ್ MSG ಪ್ರಾಡಕ್ಟ್ನ US ಅಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಏನಾಯಿತು, ಆ ರೆಸ್ಟೋರೆಂಟ್ಗಳಲ್ಲಿ ಹೋದವ್ರಿಗೆ ಒಂದು 30-40% ಜನಗಳಿಗೆ ಹೆಡ್ಏಕು ಮತ್ತು ವಾಂತಿ ಬಂತು, ಅಂದರೆ ನಾಸಿಯಾ ಥರ ಸಿಂಪ್ಟಮ್ಸ್ ಬಂತು. ಸೊ ಅದಕ್ಕೆ ಏನು ಮಾಡಿದ್ರು US ಅಲ್ಲಿ ಅವರು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದು ನಾವು ಅಜಿನೋಮೋಟೋ ಯೂಸ್ ಮಾಡ್ತಾ ಇದ್ದಾರೆ ಟೇಸ್ಟಿಂಗ್ ಪೌಡರ್. ಆ್ಯಕ್ಚುಲಿ ಅಜಿನೋಮೋಟೋ ಅಥವಾ MSG ಏನದು ಅಂದರೆ ಸೀಸನಿಂಗ್ ಪೌಡರ್. ಅದು ಅಂದರೆ ನೀವು ಯಾವುದೇ ಫುಡ್ ಸ್ಟಫ್ಗೆ ಹಾಕಿದಾಗ ಅದು ಟೇಸ್ಟ್ನ ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ ಸೀಸನಿಂಗ್ ಆಗಿ. ಹಾಗಾಗಿ ಇದನ್ನ ಅವ್ರು ಏನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು, MSG ಇಂದನೇ ಇದು ನಮಗೆ ಸೈಡ್ ಎಫೆಕ್ಟ್ ಆಗ್ತಿರೋದು ಅಂತ ಹೇಳಿದ್ರು. ಬಟ್ ಇದನ್ನ ಅದಾದಮೇಲೆ FDA ತುಂಬ ಸೀರಿಯಸ್ ಆಗಿ ತಗೊಂಡು ತುಂಬ ರಿಪೋರ್ಟ್ಸ್ ಅಥವಾ ರಿಸರ್ಚ್ನ ಇದ್ರ ಮೇಲೆ ಕಂಡಕ್ಟ್ ಮಾಡ್ತು. ಇದು ಮಾಡರೇಟ್ ಕ್ವಾಂಟಿಟಿಲಿ ಅಜಿನೋಮೋಟೋ ಎಫೆಕ್ಟು ತುಂಬ ನಿಲ್ಲಿರುತ್ತೆ. ಬಟ್ ಎಗೈನ್ ಯಾವುದನ್ನೇ ತುಂಬ ತಗೊಂಡ್ರು ಸಹ ಒಂದು ಗಾದೆ ಇದೆಯಲ್ಲ, ಅಮೃತನೂ ಜಾಸ್ತಿ ತಗೊಂಡ್ರೆ ಅದು ವಿಷ ಕನ್ವರ್ಟ್ ಆಗುತ್ತೆ ಅಂತ. ಅಜಿನೋಮೋಟೋ ಇರುವಂಥ ಫುಡ್ನ ಕಂಟಿನ್ಯೂಸ್ ಕನ್ಸಂಪ್ಷನ್ ಆದರೂ ಸಹ ಇದು ಸಹ ಸೈಟೋಟಾಕ್ಸಿಕ್ ಎಫೆಕ್ಟ್ ಇರುತ್ತೆ, ತುಂಬ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಮಾತ್ರ. ಇದ್ರ ಜೊತೆಗೆ ನಮಗೆ ಇನ್ನೊಂದು ಕ್ವೆಶ್ಚನ್ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ. ತುಂಬ ಸ್ಪೆಕ್ಯುಲೇಷನ್ ಈಗ ಏನಿರೋದು ಅಂದರೆ ಆಯಿಲ್ಗಳು, ನಾವು ಯೂಸ್ ಮಾಡೋ ಆಯಿಲ್ಗಳು ಅದು ಎಡಿಬಲ್ ಆಯಿಲ್ಸ್ ಅಂತ ಹೇಳ್ತೀವಿ. ನಾವು ಜನರಲಿ ಏನು ಯೂಸ್ ಮಾಡ್ತೀವಿ, ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಣ್ಣೆ, ಜೊತೆಗೆ ಕೆಲವರು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಕೋಸ್ಟಲ್ ರೀಜನಲ್ಲಿ ತುಂಬ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ಬಟ್ ಒಂದು ಇದರಲ್ಲಿ ಕಾಮನ್ ಥಿಂಗ್ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕಡಲೆಕಾಯಿಗೆ KGಗೆ 130-140 ರೂಪಾಯಿ ಇದೆ. ಸೊ 1 kg ಕಡಲೆಕಾಯಿಂದ ಎಣ್ಣೆ ತೆಗಿಬೇಕಂದ್ರೆ 300 ml ನಮಗೆ ಬರುತ್ತೆ 1 kg ಇಂದ. ಸೊ ನಮಗೆ 1 ಲೀಟ್ರ್ ಎಣ್ಣೆ ಬೇಕು ಅಂದರೆ ಆ್ಯಕ್ಚುಯಲ್ ಆಗಿ ನಾವೇ ಪ್ರೊಸೆಸ್ ಮಾಡಿಸ್ತೀವಿ. 3.5 kg ಕಡಲೆಕಾಯಿನ ತಗೊಂಡು ಪ್ರೊಸೆಸ್ ಮಾಡಿಸ್ತೀವಿ ಅಂದರೆ 3.5 kg ತೊಗೋಬೇಕು. ಅಪ್ರಾಕ್ಸಿಮೇಟ್ಲಿ 500 ರೂಪಾಯಿ ಆಗುತ್ತೆ. ಸೊ 500 ರೂಪಾಯಿ ಕೊಟ್ಬಿಟ್ಟು 500-550 ರೂಪಾಯಿ ಕೊಟ್ಬಿಟ್ಟು 1 ಲೀಟ್ರ್ ಎಣ್ಣೆ ಸಿಗುತ್ತೆ ನಿಮಗೆ. ಬಟ್ ನೀವು ಯೋಚನೆ ಮಾಡಿ, ನೀವು ಅಂಗಡಿಗಳಲ್ಲಿ 250 ರೂಪಾಯಿಂದ 280 ರೂಪಾಯಿಗೆ 1 ಲೀಟ್ರ್ ಕಡಲೆಕಾಯಿ ಎಣ್ಣೆ ಸಿಗ್ತಾ ಇದೆ. ಅಂದರೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಯೂಸ್ ಮಾಡ್ತಿರೋ ಈಗ ಎಡಿಬಲ್ ಆಯಿಲು ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಮಿಕ್ಸ್ಡ್ ವಿತ್ ಸಮ್ ಅದರ್ ಲೋ ಕಾಸ್ಟ್ ಆಯಿಲ್ಸ್. ಅದರಲ್ಲಿ ಮೇನ್ ಯಾವುದಂದ್ರೆ ಪಾಮ್ ಆಯಿಲ್ ಮತ್ತೆ ಸೂಪರ್ ಓಲೈನ್ ಅಂತ ಅಂದ್ಬಿಟ್ಟು, ಇದು ಎರಡೂ ಪಾಮ್ ಟ್ರೀಯಿಂದ ತೆಗೆಯುವಂಥದ್ದು. ಇದು ಆಲ್ಮೋಸ್ಟ್ ಲೀಟರ್ಗೆ 60-70 ರೂಪಾಯಿ ಇದೆ. ಹಾಗಾಗಿ ಇದನ್ನ ಆಲ್ಮೋಸ್ಟ್ ಎಲ್ಲ ಆಯಿಲ್ಗಳಲ್ಲೂ 60-70% ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಯೂಶಲಿ ರೂಮ್ ಟೆಂಪರೇಚರಲ್ಲಿ ಪಾಮ್ ಆಯಿಲ್ ಗಟ್ಟಿಯಾಗಿರುತ್ತೆ, ಅಂದರೆ ಸಾಲಿಡ್ ಆಗಿರುತ್ತೆ. ಬಟ್ ಇದನ್ನ ಫ್ರಾಕ್ಷನೇಷನ್ ಮಾಡ್ತಾ ಹೋಗ್ತಾ ಅದನ್ನ ಹೀಟ್ ಮಾಡ್ತಾ ಹೋಗ್ತಾ ನಮಗೆ ಲಿಕ್ವಿಡ್ ಫ್ರಾಕ್ಷನ್ಸ್ ಬರುತ್ತೆ. ಈ ಲಿಕ್ವಿಡ್ ಫ್ರಾಕ್ಷನ್ನ ಬೇರೆ ಆಯಿಲ್, ನಮ್ಮ ಕಡಲೆಕಾಯಿ ಎಣ್ಣೆ ಇರ್ಬೋದು, ಸನ್ಫ್ಲವರ್ ಆಯಿಲ್ ಇರ್ಬೋದು, ಇದರೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ ಈಸ್, ನಾವು ಕಡಲೆಕಾಯಿ ಎಣ್ಣೆ ಅಂತಂದರೆ 100%, 99% ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ 1 kgಲಿ 300 ಗ್ರಾಮ್ ಆಯಿಲ್ ತೆಗಿಬೋದು ಅಥವಾ 300 ml ಆಯಿಲ್ ತೆಗಿಬೋದು. ಅಂದರೆ ನಿಮಗೆ 3.5 kgಯಿಂದ 4 kg 1 ಲೀಟ್ರ್ ಎಣ್ಣೆ ಬೇಕು ಅಂದರೆ 3.5-4 kg ಕಡಲೆ ಬೀಜ ಬೇಕು. ಹಾಗಾಗಿ ಇಟ್ ಈಸ್ ಕಮರ್ಷಿಯಲಿ ನಾಟ್ ವಯಬಲ್. ನಿಮಗೆ ಜಸ್ಟ್ ಕಡಲೆಕಾಯಿನ ಪ್ರೆಸ್ ಮಾಡಿ ನಿಮಗೆ ಎಣ್ಣೆ ಕೊಟ್ಟರೆ ಅದಕ್ಕೆ ಕಮರ್ಷಿಯಲಿ ವಯಬಲ್ ಅಲ್ಲ. ಅದಕ್ಕೋಸ್ಕರ ನೀವು ಮಿಕ್ಸ್ ಮಾಡಿ 250-300 ರೂಪೀಸ್ಗೆ ಇದನ್ನು ಮಾಡ್ತಾ ಇದ್ದಾರೆ.